ಹಲಗೂರು ಸಮೀಪದ ಬಸವನ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ ಬೆಟ್ಟದ ಅರಸಮ್ಮನ ಜಾತ್ರಾ ಮಹೋತ್ಸವವು ಇಂದು ಬಹಳ ಅದ್ಧೂರಿಯಿಂದ ಸಡಗರ ಸಂಭ್ರಮದಿಂದ ನೆರವೇರಿತು. ತಾಲೂಕಿನ ಹಲಗೂರು ಹೋಬಳಿಯ ಗುಂಡಾಪುರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಂಭ್ರಮದಿಂದ ಬೆಟ್ಟದರಸಮ್ಮ ಜಾತ್ರೆ ಜರುಗಿತು. ಬೆಟ್ಟದರಸಮ್ಮನ ಕರಗಕ್ಕೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ಮಾಡಲಾಯಿತು. ನಂತರ ದೇವರಗುಡ್ಡರು ಹೆಬ್ಬಾರೆಯನ್ನು ಬಾರಿಸುತ್ತಾ ಮುನ್ನಡೆದರು. ಕರಗಕ್ಕೆ ಚಾಮರಗಳನ್ನು ಬೀಸುತ್ತಾ ಛತ್ರಿ, ಚಾಮರಗಳನ್ನು ಹಿಡಿದುಕೊಂಡು ಜೋಡಿ ಬಸವನ ಜೊತೆ ಮೆರವಣಿಗೆಯಲ್ಲಿ ಬೆಟ್ಟದರಸಮ್ಮನ ಸನ್ನಿಧಿಗೆ ಕರಗವನ್ನು ಕೊಂಡೊಯ್ಯಲಾಯಿತು. ಈ ಸಂದರ್ಭದಲ್ಲಿ ಹರಕೆ ಹೊತ್ತ ಸಾವಿರಾರು ಭಕ್ತಾದಿಗಳು ಬಾಯಿಬೀಗ ಹಾಕಿಸಿಕೊಂಡು ಕಳಸ ಹೊತ್ತುಕೊಂಡ ಮಹಿಳೆಯರು ಮುನ್ನಡೆದರು. ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಮುಂಜಾಗ್ರತೆಯ ಕ್ರಮವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು. ಭಾರಿ ವಿಜೃಂಭಣೆಯಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಯಿಬೀಗ, ಒಲೆ ಬಂಡಿ, ಪಂಜಿನ ಸೇವೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ. ಪ್ರತಿ ವರ್ಷವೂ ಇದೇ ಥರ ವರ್ಷಕ್ಕೂ ಪ್ರತಿ ವರ್ಷ ಜಾಸ್ತಿಯಾಗಿ ಒಂದು ಕಮ್ಮಿಲ್ಲ ಜನಸಂಖ್ಯೆ ಭಕ್ತಾದಿಗಳು ನಡೀತಾ ಇದೆ. ಮತ್ತು ವಿಶೇಷವಾಗಿ ಬಾಳೆಹೊನ್ನೂರು ಇದು ತುಂಬ ವಿಶೇಷವಾಗಿರುತ್ತೆ. ಅವರು ಸಹ ಆಗಮಿಸಿದ್ದಾರೆ. ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ. ನಾನು ಮಂಡ್ಯದಲ್ಲಿರೋದು, ವಕೀಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನಮ್ಮೂರದು ವಿಶೇಷವಾದಂಥ ಜಾತ್ರೆ ಬೆಟ್ಟದರಸಮ್ಮ ಜಾತ್ರೆ ಅಂತ. ಸುತ್ತಮುತ್ತಲ 7 ಹಳ್ಳಿ ಜನಗಳು ಸೇರಿ ಈ ಜಾತ್ರೆ ಮಾಡ್ತಾರೆ. ಇದು ವಿಶೇಷ ಏನಪ್ಪ ಅಂದರೆ ಇದು 7 ದಿನಗಳ ಕಾಲ ನಡೀತದೆ. ಮೊದಲು ಬುಧವಾರ